ಇವತ್ತು ದ್ವಿತೀಯ PUC ಫಲಿತಾಂಶ ಹೊರಬಂದಿದೆ. 600 ಅಂಕಗಳಿಗೆ 593 ಅಂಕವನ್ನು ವಿಜ್ಞಾನ ವಿಭಾಗದಲ್ಲಿ ತೆಗೆದಿರುವಂತಹ ವಿದ್ಯಾಮಂದಿರ ಕಾಲೇಜಿನ ವಿದ್ಯಾರ್ಥಿನಿಯಾದಂಥ ದಿವ್ಯಾ ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, 593 ಅಂಕ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದ್ದೀರಾ ಅನ್ನುವಂಥ ವಿಚಾರ ನಿಮಗೆ ಹೇಗೆ ಗೊತ್ತಾಯಿತು? ಅದು ನೋಡಿದ ತಕ್ಷಣ ಈ ಒಂದು ಸಂತಸವನ್ನು ಮೊದಲಿಗೆ ಯಾರ ಜೊತೆ ಶೇರ್ ಮಾಡ್ಕೊಂಡ್ರಾ ದಿವ್ಯಾ? ಖುಷಿ ಆಯಿತು. ಎಲ್ಲ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಟೀಚರ್ಸ್ಗೆಲ್ಲ ತುಂಬ ಖುಷಿಯಾಗಿದೆ. ಸೊ ನನಗೂ ಖುಷಿ. ಯಾರು ರಿಸಲ್ಟ್ ನೋಡಿದ್ದು ಈ ಒಂದು ಹ್ಯಾಪಿನೆಸ್ನ ಯಾರ ಜೊತೆ ಶೇರ್ ಮಾಡಿದ್ರೆ ಫಸ್ಟ್? ಅಮ್ಮ. ಸೊ ಈ ಅಂದರೆ ಇಷ್ಟು ಮಾರ್ಕ್ಸ್ ತೆಗಿರಬೇಕು ಅಂತಂದರೆ ಹಾರ್ಡ್ ವರ್ಕ್ ಅನ್ನೋದು ಯೂಶ್ವಲಿ ಇಂಪಾರ್ಟೆಂಟು. ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ರು, ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ತಾವು? ವರ್ಕು ಜಸ್ಟ್ ಕ್ಲಾಸಲ್ಲಿ ಅಟೆಂಟಿವ್ ಆಗಿದ್ದು ಅಲ್ಲೇ ಎಲ್ಲ ಓದ್ಕೊಳ್ಳೋಕೆ ಟ್ರೈ ಮಾಡಿ, ಮತ್ತು ಮನೇಲಿ ಜಸ್ಟ್ ಹೋಗಿ ಓದ್ಕೊಳ್ಳಿ. ಎಕ್ಸ್ಟ್ರಾ ಟ್ಯೂಷನ್ಸ್ ಯಾವುದು ಹೋಗ್ತಾ ಇದ್ರು? ಇಲ್ಲ, ನಾನು ವಿದ್ಯಾಮಂದಿರ್ ಇಂಟಿಗ್ರೇಟೆಡಲ್ಲಿದ್ದೆ. ಸೊ ಎಕ್ಸ್ಟ್ರಾ ಟ್ಯೂಷನ್ಗೆ ಯಾವುದು ಹೋಗಿ. 7 ಮಾರ್ಕ್ಸ್ ಕಡಿಮೆ ಬಂದಿದೆ ನಿಮಗೆ 600ಕ್ಕೆ. ಆ 7 ಮಾರ್ಕ್ಸ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಹೋಗಿದೆ, ಯಾವ್ಯಾವುದರಲ್ಲಿ ಔಟ್ ಆಫ್ ಔಟ್ ಬಂದಿದೆ? 4 ಮಾರ್ಕ್ಸ್ ಇಂಗ್ಲೀಷಲ್ಲಿ ಹೋಗಿದೆ, 2 ಮಾರ್ಕ್ಸ್ ಫಿಸಿಕ್ಸ್, 1 ಮಾರ್ಕ್ ಬಯಾಲಜಿಯಲ್ಲಿ, ಬೇರೆ ಎಲ್ಲ ಫುಲ್ ಮಾರ್ಕ್ ಬಂದು. ವಿದ್ಯಾ ಏನಾಗ್ತಾರೆ ಮುಂದೆ ಕಡೆ? ದಿವ್ಯಾ ಏನಾಗ್ತಾರೆ ಮುಂದೆ? ನಂಗೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ. ಸೊ either ಮೆಡಿಸಿನ್ ಆರ್ ಪ್ಯೂರ್ ಸೈನ್ಸಸ್ ಪರ್ಸ್ಯೂ ಮಾಡಿ. ಓಕೆ, ಸೈನ್ಸ್ ತುಂಬ ಕಷ್ಟ ಓದೋದಕ್ಕೆ ಅನ್ನೋಂಥವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ ತಮ್ಮ ಕಡೆ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದು ಕಷ್ಟ ಅನಿಸ್ಬೋದು. ಸೊ ಇಷ್ಟ ಇರೋರು ಯಾರು ಕಷ್ಟ ಅಂತ ನಂಗೆ ಹೇಳಿಲ್ಲ. ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಸೊ ಇದಿಷ್ಟು ದಿವ್ಯಾ ಅವರ ಒಂದು ಮಾತುಗಳು. ಅಂದರೆ ಕಷ್ಟಪಟ್ಟು ಓದಿದ್ರೆ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ತುಂಬ ಇಷ್ಟಪಟ್ಟು ಓದೆ, ಅದರಿಂದ ನನಗೆ ಯಾವುದೂ ಕೂಡ ಕಷ್ಟ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.